ನಿನ್ನೆ ಬೀದರ್ನಲ್ಲಿ ಏನು ಬ್ಯಾಂಕ್ ದರೋಡೆ ಪ್ರಕರಣ ಆಗಿದೆ. ಅತ್ಯಂತ ಆತಂಕಕಾರಿಯಾದಂಥ ಒಂದು ಪ್ರಕರಣ. ಇವತ್ತು ಸರ್ಕಾರ ಇದನ್ನು ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ. ನಾನು ನಿನ್ನೆ ಸಚಿವ ಸಂಪುಟದ ಸಭೆಯಲ್ಲಿದ್ದೆ. ನನಗೆ ಮಾಹಿತಿ ಸಿಕ್ಕ ತಕ್ಷಣ ನಾನು DG ಅವರಿಗೆ, ADG ಅವರಿಗೆ, ಗೃಹ ಮಂತ್ರಿ ಅವರಿಗೆ ಅವರ ಗಮನಕ್ಕೆ ತಂದೆ. ಅದಾದಮೇಲೆ ನೇರವಾಗಿ ನಾನು ಹೈದರಾಬಾದ್ಗೆ ಬಂದು ರಾತ್ರಿ 11 ಗಂಟೆಗೆ ಯಾರು ಗಾಯಾಳು ಇದ್ದರು, ತೀವ್ರವಾಗಿ ರಕ್ತಸ್ರಾವ ಆಗಿತ್ತು, ಕೇರ್ ಆಸ್ಪತ್ರೆಯಲ್ಲಿ ಅವರ ಪರಿವಾರದವರಿಗೆ ಭೇಟಿಯಾಗಿ, ಹಿರಿಯ ವೈದ್ಯರಿಗೆ ಭೇಟಿಯಾಗಿ ಇವತ್ತು ಅವರು ಬೇಗ ಗುಣಮುಖರಾಗಬೇಕು ಅನ್ನುವಂಥದ್ದು ಮತ್ತು ಅವರಿಗೆ ಯಾವುದೇ ರೀತಿಯ ಖರ್ಚು ವೆಚ್ಚಗಳ ತೊಂದರೆ ಇರಬಾರ್ದು, ಇದ್ದರೆ ಸರ್ಕಾರ ಸಂಪೂರ್ಣವಾಗಿ ನಾವೆಲ್ಲ ಕೂಡಿ ಭರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದೇನೆ. ಅದೇ ರೀತಿಯಲ್ಲಿ ಯಾರು ಇವತ್ತಿನ ದಿವಸ ದುಬ್ಳಗುಂಡಿ ಇಲ್ಲ ನಮ್ಮ ಬಗ್ನಲ್ನವರು ಒಬ್ಬ ಯುವಕ ಇದರಲ್ಲಿ ಬೆಮೆಳ್ಖೇಡ ಯುವಕ ತನ್ನ ಜೀವ ಕಳ್ಕೊಂಡಂಥದ್ದು ಅತ್ಯಂತ ಅತ್ಯಮೂಲ್ಯವಾದಂಥ ಒಂದು ಜೀವ. ಇವತ್ತು ಅತ್ಯಂತ ದುಃಖದ ಒಂದು ಸಂಗತಿಯಾಗಿದೆ. ಆ ಮೃತಪಟ್ಟಂಥ ಯುವಕನ ಪರಿವಾರದ ಜೊತೆಯಲ್ಲಿ ನಾವಿದ್ದೀವಿ, ನಮ್ಮ ಸರ್ಕಾರ ಇದೆ. ನಾನು ಈ ವಿಷಯದ ಬಗ್ಗೆಯೂ ಸನ್ಮಾನ್ಯ ಮುಖ್ಯಮಂತ್ರಿಯವರ ಜೊತೆಯಲ್ಲಿ ದೂರವಾಣಿ ಮುಖಾಂತರ ಏರ್ಪೋರ್ಟಿಂದಲೇ ಮಾತನಾಡಿ, ಮತ್ತು ಅವರ ಪರಿವಾರದ ಕೆಲವೊಂದು ಅವ್ರ ಜೊತೆಯಲ್ಲಿದ್ದಂಥವ್ರು ನಿನ್ನೆ ಸಂಪರ್ಕ ಮಾಡಿದ್ದೇನೆ, ಮಾತನಾಡಿದ್ದೇನೆ. ಅವರಿಗೆ ಏನು ಆ ಪರಿವಾರದವರಿಗೆ ಒಂದು ಪರಿಹಾರ ಕೊಡುವಂಥದ್ದು, ಅವರಿಗೆ ವಿಶೇಷ ಪರಿಹಾರ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಮಾಡಿದ್ದೇನೆ. ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದನೂ ಅವರಿಗೆ ತತ್ಕ್ಷಣವೇ ಪರಿಹಾರ ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿ ಅವರಿಗೆ ಹೇಳಿದ್ದೇನೆ. ಮತ್ತು ಅವ್ರಿಗೆ ಯಾರಿಗಾದರೂ ಒಬ್ಬರಿಗೆ ಅವರ ಪರಿವಾರದವರಿಗೆ ಒಂದು ಸರ್ಕಾರಿ ಉದ್ಯೋಗ ಕೊಡುವಂಥದ್ದಕ್ಕೆ ಮುಖ್ಯಮಂತ್ರಿಯವರಿಗೆ ವಿನಂತಿಯನ್ನು ಮಾಡಿದ್ದೇನೆ. ಅವರಿಗೆ ಈಗ ನಾನು ಬೆಮಳ್ಕೆಳೆಗೆ ಭೇಟಿ ಕೊಟ್ಟು ಆ ಪರಿವಾರದವರ ಸದಸ್ಯರ ಜೊತೆಯಲ್ಲಿ ಸಾಂತ್ವನ ಹೇಳಲಿಕ್ಕೆ ಈಗ ನಾನು 2 ಗಂಟೆಗೆ ಅಲ್ಲಿಗೆ ಹೋಗ್ತಾ ಇದ್ದೇನೆ. ನಾನು ರಹೀಂ ಖಾನ್ ಅವರು ಹೋಗ್ತಾ ಇದ್ದೇವೆ. ಮತ್ತು ಸರ್ಕಾರದ ವತಿಯಿಂದ, ಈ ಪೊಲೀಸ್ ಇಲಾಖೆ ವತಿಯಿಂದ ದುಷ್ಕರ್ಮಿಗಳು ಅವರು ಯಾರೇ ಇರಲಿ, ಎಲ್ಲೇ ಅಡಗಿರಲಿ, ಆ ದುಷ್ಕರ್ಮಿಗಳಿಗೆ ಬಂಧಿಸಿ ಅವರಿಗೆ ಅತ್ಯಂತ ಕಠಿಣವಾದಂಥ ಒಂದು ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆ ನಮ್ಮ ಸರ್ಕಾರ ಮಾಡ್ತದೆ. ಇವತ್ತು ಪೊಲೀಸ್ ಇಂಟೆಲಿಜೆನ್ಸ್ ಬಲವರ್ಧನೆ ಮಾಡುವಂಥದ್ದು, ಇನ್ನೂ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಸುಧಾರಣೆ ಮಾಡುವಂಥದ್ದಕ್ಕೆ ಮುಂದೆ ಕ್ರಮ ತೆಗೆದುಕೊಂಡು ಇಂಥ ದುಷ್ಕೃತ್ಯಗಳು ನಡೆದ ರೀತಿ ನೋಡಿಕೊಳ್ಳುವಂಥದ್ದಕ್ಕೆ ನಾವೆಲ್ಲ ಮುಂದೆ ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಬೀದರ್ ಜಿಲ್ಲೆ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತೇವೆ. ನೋಡಿ, 83 ಲಕ್ಷ ರೂಪಾಯಿ ಇವತ್ತು ದರೋಡೆ ಆಗಿದೆ, ದೋಚಿದ್ದಾರೆ. ಆರೋಪಿಗಳಿಗೆ ಬಂಧಿಸಲಿಕ್ಕೆ ಸುಮಾರು ತಂಡಗಳು ಇವತ್ತು ಹೈದರಾಬಾದ್ಗೆ, ಬೇರೆ ಬೇರೆ ರಾಜ್ಯಕ್ಕೂ ಹೋಗಿದ್ದಾವೆ. ಇವತ್ತು ನನ್ನ ಮಾಹಿತಿ ಪ್ರಕಾರ ಕ್ಲೂ ಪೊಲೀಸರಿಗೆ ಸಿಕ್ಕಿದೆ. ಆರೋಪಿಗಳಿಗೆ ಪತ್ತೆ ಹಚ್ತಾರೆ. ಆದಷ್ಟು ಶೀಘ್ರದಲ್ಲಿ ಅವರಿಗೆ ಬಂಧಿಸಲಾಗುವುದು ಮತ್ತು ಅವರಿಗೆ ಕಾನೂನು ರೀತಿಯ ಶಿಕ್ಷೆನೂ ಕೊಡಿಸಲಾಗುವುದು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಏನು ಘಟನೆ ನಡೀತಿದ್ದು, ಇದರಿಂದ ಬೀದರ ಏನು ಬಿಹಾರ ಅನ್ನೋಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ. ನೋಡಿ, ಬೀದರ್ ಇರ್ಬೋದು, ಬಿಹಾರ್ ಇರ್ಬೋದು, ಇಂಥ ಘಟನೆಗಳು ಅತ್ಯಂತ ಕಠಿಣವಾಗಿ ಎಲ್ಲ ಸಾರ್ವಜನಿಕರು, ನಾಗರಿಕ ಸಮಾಜ ಖಂಡನೆ ಮಾಡುವಂಥದ್ದು ಮತ್ತು ಇದನ್ನು ಆಗದ ರೀತಿಯಲ್ಲಿ ಜಾಗೃತಿ ಮೂಡಿಸುವಂಥದ್ದು ಮತ್ತು ಇದಕ್ಕೆ ಎಚ್ಚರಿಕೆಯಿಂದ ಇರುವಂಥದ್ದು ಮತ್ತು ಇವೆಲ್ಲ ಕ್ರಮಗಳು ನಾವು ತೆಗೆದುಕೊಳ್ಬೇಕಾಗ್ತದೆ. ಇದರಲ್ಲಿ ನಾನು ರಾಜಕೀಯ ಬೆಳೆಸಲಿಕ್ಕೆ ಹೋಗೋದಿಲ್ಲ. ಇವತ್ತು ಇದನ್ನು ಉನ್ನತ ಮಟ್ಟದ ತನಿಖೆ ಈಗಾಗಲೇ ADGP ಬಂದಿದ್ದಾರೆ, ಹಿತೇಂದ್ರ ಬಂದಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಬೀದರ್ಗೆ. IG ಇಲ್ಲೇ ಬಿಡಾರು ಹೂಡಿದ್ದಾರೆ. ಬೆಳಗ್ಗೆ ಅವ್ರ ಜೊತೆಲೆಲ್ಲ ಚರ್ಚೆ ಮಾಡಿದ್ದೇನೆ. ಇವತ್ತು ಅದಕ್ಕೆ ಉನ್ನತ ಮಟ್ಟದ ತನಿಖೆನೂ ಆಗ್ತದೆ. 120 ಕಿಲೋಮೀಟರ್ ಹೈದರಾಬಾದ್ಗೆ ಹೋಗಿ ಸೇಫಾಗಿ ಹೋಗಿ ತಲುಪಿದ್ದಾನೆ. ಇಲ್ಲಿ ಚೆಕ್ ಪೋಸ್ಟ್ಗಳಾಗಿರಲಿ, ಪೊಲೀಸ್ ಬಂದೋಬಸ್ತ್ ಆಗಿರಲಿ, ನಾಕಾಬಂದಿಗಳಾಗಿರಲಿ, ಅವು ಆಗಿದ್ರೆ ಹಾದಿನಲ್ಲಿ ಆತನ ಹಿಡಿಬೋದಿತ್ತು. ಎಲ್ಲೋ ಒಂದು ಕಡೆ ಬೀದರ್ ಪೊಲೀಸರ ವೈಫಲ್ಯ ಅಂತ ಕಾಣಿಸ್ತಾ ಇದೆಯಾ ಇದರಲ್ಲಿ ಅಂತ ನೋಡಿ. ಈಗ ಇವೆಲ್ಲ ತನಿಖೆಯಲ್ಲಿ ಹೊರಗಡೆ ಬರುತ್ತೆ. ಇವತ್ತೇ ನಾವು ಯಾರ್ದು ಮನೋಬಲ ಕಡಿಮೆ ಮಾಡಲಿಕ್ಕೆ ಹೋಗುವಂಥದ್ದು ಸರಿಯಲ್ಲ. ಏನಾಗಿದೆ, ಯಾಕಾಗಿದೆ, ಏನು ತಯಾರಿ ಇತ್ತು, ಪ್ರೊಫೆಷ್ನಲ್ಸ್ ಕಾಣಿಸ್ತಾರೆ. ಇವರು ಪ್ರೊಫೆಷ್ನಲ್ಸ್ ಎಲ್ಲಿಂದ ಬಂದರು, ಹೇಗೆ ದರೋಡೆ ಮಾಡಿದರು, ಎಲ್ಲಿ ಯಾರ್ದು ಫೇಲ್ಯೂರ್ ಇದೆ, ಇಂಟೆಲಿಜೆನ್ಸ್ ಫೇಲ್ಯೂರಾ,
ಮತ್ತೇನು ಫೇಲ್ಯೂರ್ ಇದೆ, ಇದನ್ನು ಯಾವ ರೀತಿಯಲ್ಲಿ ಇನ್ನೂ ಉತ್ತಮ ರೀತಿಯಲ್ಲಿ ನಾವು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕು, ಅವೆಲ್ಲ ವಿಷಯಗಳು ತನಿಖೆಯಲ್ಲಿ ಬರ್ತವೆ. ಆ ತನಿಖಾ ವರದಿ ಬಂದ ಮೇಲೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುತ್ತದೆ. ಸೆಕ್ಯೂರಿಟಿ ಗಾರ್ಡ್ ಇರಬೇಕಾಗಿತ್ತು. ಬ್ಯಾಂಕಿನವ್ರದ್ದು ತಪ್ಪಿದೆ. ಬ್ಯಾಂಕಿನವರು ಇವತ್ತಿನ ದಿವಸ ಈ ಏಜೆನ್ಸಿಯವರು ಹೇಳಿದ್ದಾರೆ ಅಂತ ನನ್ನ ಗಮನಕ್ಕೆ. ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದರು ಬ್ಯಾಂಕಿನವರು. ಆಯಿತು ಬನ್ನಿ ಐ ಜಿ ಅವರು ಇದ್ದಾರೆ ಇಲ್ಲೇ, ಹರೀಶ್ ಶೇಖರನ್ ಅವರು ADGP ಕ್ರೈಮ್ ಅವರು ಬಂದಿದ್ದಾರೆ ಇಲ್ಲಿ, ನಮ್ಮ IG ಅಜಯ್ ಅವರು ಇದ್ದಾರೆ, SP ಅವರು ಇದ್ದಾರೆ. ಎಲ್ಲರೂ ಹಗಲಿರುಳು ಇವತ್ತು ನಿದ್ರೆ ಮಾಡದೆ ಸಹಿತ ಇವತ್ತು ಪೊಲೀಸರೆಲ್ಲರೂ ಯಾರು ದುಷ್ಕರ್ಮಿಗಳಿದ್ದಾರೆ ಅವರಿಗೆ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಯಾರು ಪ್ರೊಫೆಷನಲ್ ದುಷ್ಕರ್ಮಿಗಳಿದ್ದಾರೆ ಅವರು ಇವತ್ತಿನ ಕಾಲದಲ್ಲಿನೂ ಇನ್ನೂ ಭಾಳಷ್ಟು ಯೋಜನೆ ಹಾಕ್ಕೊಂಡು ಬಂದಂಥವ್ರು ಇರ್ತಾರೆ. ಆದಾಗ್ಯೂ ಈಗಾಗಲೇ ಕ್ಲೂ ಸಿಕ್ಕಿದೆ, ಪೊಲೀಸರು ಅವರನ್ನು ಬಂಧಿಸ್ತಾರೆ, ಕಠಿಣ ಶಿಕ್ಷೆ. ನೋಡಿ, ಇದರಲ್ಲಿ ರಾಜಕೀಯ ಬೆರೆಸುವಂಥದ್ದು ಅವಶ್ಯಕತೆ ಇಲ್ಲ. ನಾನು ಪ್ರತಿಯೊಂದರಲ್ಲಿ ಕೇಂದ್ರದ ಮಾಜಿ ಸಚಿವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಅವರು ನೋಡಿ, ಈಗ ಜಿಲ್ಲಾ ಪೊಲೀಸರು ಇವತ್ತಿನ ದಿವಸ ಮೊದಲಿನಿಂದಲೂ ಇವತ್ತು ಅವ್ರ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲ ವಿಷಯಗಳು ಈಗ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ, ಅವರು ತನಿಖೆ ಮಾಡ್ತಾ ಇದ್ದಾರೆ. ಉನ್ನತ ಮಟ್ಟದ ತನಿಖೆ ಆಗ್ತದೆ. ಎಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ತನಿಖಾ ವರದಿ ಬಂದ ಮೇಲೆ ಸರಿಪಡಿಸಲಿಕ್ಕೆ. ಮತ್ತೆ 120 ಕಿಲೋಮೀಟರ್ ಜರ್ನಿನ ಬೈಕ್ ಮೇಲೆ ರಾಜಾರೋಷವಾಗಿ ಹೋಗ್ತಾರೆ. CC ಕ್ಯಾಮೆರಾ ದೃಶ್ಯಾವಳಿಗಳು ಹಿಂದ್ಗಡೆ ಫಾಲೋ ಅಪ್ ಮಾಡಿ ಹೆಜ್ಜೆ ಗುರುತುಗಳು ಸಿಗ್ತವೆ, ಅವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ. ನೋಡಿ, ಈಗ ನಾವೆಲ್ಲ ಹೇಳ್ತೀವಿ, ಆದರೆ ಇವತ್ತು ಪ್ರತಿಯೊಬ್ಬರು ಎಷ್ಟೆಷ್ಟು ಹ್ಯೂಮನ್ಲಿ ಪಾಸಿಬಲ್ ಇದೆ ಅಷ್ಟು ಮಾಡ್ತಾರೆ. ಎಲ್ಲೆಲ್ಲಿ ನಾವು ನಾಕಾಬಂದಿ ಮಾಡಿದ್ದೀವಿ ಅವರೆಲ್ಲ ನೋಡಿಕೊಂಡು ಸುಮಾರು ಕಡೆ, ಒಂದು ಕಡೆ ನಮ್ಮದು ಗಡಿ ಭಾಗ, ಒಂದು ಕಡೆ ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ. ಇವತ್ತು ಆರೋಪಿಗಳಿಗೆ ಹೋಗಲಿಕ್ಕೆ ಓಡಾಡಲಿಕ್ಕೆ ಭಾಳಷ್ಟು ಅವಕಾಶಗಳಿದ್ದಾವೆ. ಹೀಗಾಗಿ ಈ ಘಟನೆ ಎಲ್ಲರ ಕಣ್ಣು ತೆರೆದಿದೆ. ಈ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕಾಗ್ತದೆ, ಆಡಳಿತನೂ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಈ ಬೀದರ್ ಜಿಲ್ಲೆ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ರಸ್ತೆಗಳಲ್ಲಿ CCTV ಕ್ಯಾಮ್ರಾಗಳನ್ನು ಹಾಕಿ ಇವತ್ತು ಸುರಕ್ಷಿತವಾಗಿಡುವಂಥ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ನೋಡಿ, ಘಟನೆಗಳಾದ ಮೇಲೆ ಕ್ರಮಗಳಾಗ್ತವೆ ಜನರಲಿ. ಇವತ್ತು ಈ ಘಟನೆಯಿಂದ ಇವತ್ತು ಪೊಲೀಸ್ ಇಲಾಖೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಇಂಥ ಘಟನೆಗಳು ಪುನರಾವರ್ತನೆ ಆಗದ ರೀತಿಯಲ್ಲಿ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಬೀದರ್ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳಾಗಲಿ, ನಶೆದ ಗಾಂಜಾಗಲಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದೆ, ಆದರೂ ಕೂಡ ಯಾಕೆ ಕ್ರಮ ಕೈಗೊಳ್ತಲ್ಲ ಅಂತ ನೋಡಿ. ಈಗ ಮಾದಕ ವಸ್ತು ಇದೆ ಅಥವಾ ನಶೆ ಇದೆ, ನಶೆ ಇರ್ಬೋದು, ಮಾದಕ ವಸ್ತುಗಳಿರ್ಬೋದು, ಇವೆಲ್ಲ ಸಾರ್ವಜನಿಕ ರೀತಿಯಲ್ಲಿ ಚರ್ಚೆ ಆಗಿ ಎಲ್ಲರ ಜವಾಬ್ದಾರಿ ಇದೆ. ಯಾರು ನಶೆ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಅದನ್ನು ತಡೆ ಹಿಡುವಂಥದ್ದು, ಇವತ್ತು ಅದಕ್ಕೆ ಅರಿವು ಮೂಡಿಸುವಂಥದ್ದು, ಮತ್ತು ಪೊಲೀಸರಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸಾರ್ವಜನಿಕರಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಮಾಡಿದರೆ ಸರಿಪಡಿಸಲಿಕ್ಕೆ ಆಗ್ತದೆ. ಅದರ ಬಗ್ಗೆನೂ ನಾವು ಒಂದು ಯುದ್ಧ ಮಾಡುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದನ್ನು ಮಾಡುವಂಥದ್ದಕ್ಕೆ ಬೀದರ್ ಜಿಲ್ಲೆ ಪೊಲೀಸರಿಗೆ ಮೇಜರ್ ಸರ್ಜರಿ ಮಾಡ್ತೀರಾ ಸರ್? ಯಾಕೆ ಪ್ರಕರಣಗಳು ಭಾಳ ಆಗ್ತಾ ಇದೆ ತಮ್ಮ ಗಮನಕ್ಕೂ? ನೋಡಿ, ಈಗ ಉನ್ನತ ಮಟ್ಟದ ತನಿಖೆ ಆಗ್ತಾ ಇದೆ. ತನಿಖಾ ವರದಿ ಬರಲಿ, ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಆಪರೇಷನ್ ಮಾಡಿದ್ದಾರೆ, ಅವರಿಗೆ ಅನಿಸ್ತೀಶಾ ಕೊಟ್ಟಿದ್ದರು, ಮಾತಾಡಲಿಕ್ಕೆ ಆಗಲಿಲ್ಲ, ICU ಇದ್ದರು. ಡಾಕ್ಟರ್ ಮುಸ್ತಫಾ ಅಂತಿದ್ದಾರೆ, ಮತ್ತು ನಿಲೇಶ್ ಅಂತ ಕೇರ್ ಹಾಸ್ಪಿಟಲ್ನ ಮುಖ್ಯಸ್ಥರಿದ್ದಾರೆ. ಅವರಿಬ್ಬರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಕಾರ್ಡಿಯಾಲಜಿಸ್ಟ್ ಜೊತೆಯಲ್ಲಿ ಕರುಣಾಕರ್ ರೆಡ್ಡಿ ಅಂತ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಅವ್ರ ಜೊತೆಯಲ್ಲಿ ಮಾತಾಡಿದ್ದಾರೆ. ಅವರು ಗುಣಮುಖರಾಗ್ತಾರೆ ಅನ್ನುವಂಥ ಭರವಸೆ ಇದೆ. ಆಗ್ತಾರೆ, ಹೌದು.